ಪುಣ್ಯನಗರಿ ಕಾಲ್ತುಳಿತಕ್ಕೆ ಬಲಿಯಾದ ಮೇಘಾ ಹತ್ತರವಾಟಾಗೆ ಮಾರ್ಚ್ನಲ್ಲಿ ಮದುವೆ ನಿಶ್ಚಯವಾಗಿತ್ತು. ಮದುವೆಗೆ ಒಪ್ಪಿ ಪ್ರಯಾಗ್ರಾಜ್ಗೆ ಮೇಘಾ ತೆರಳಿದ್ರು ಅಂತ ತಂದೆ ದೀಪಕ್ ಹತ್ತರವಾಟ ಕಣ್ಣೀರಿಟ್ಟಿದ್ದಾರೆ. ಮಹಾಕುಂಭಮೇಳಕ್ಕೆ ಹೋಗಬೇಕು ಅಂತ ಮಗಳು ಹಠ ಮಾಡಿದ್ರು. ಪುತ್ರಿ ಆಸೆಯನ್ನ ಈಡೇರಿಸಬೇಕು ಅಂತ ಮಗಳ ಜೊತೆಗೆ ಪತ್ನಿಯ ಜ್ಯೋತಿಯನ್ನ ಕಳುಹಿಸಿದ್ದೆ ಅಂತ ದೀಪಕ್ ತಿಳಿಸಿದ್ರು. ಜನವರಿ 26ರಂದು ಸಾಯಿರಥ ಟ್ರಾವೆಲ್ ಮೂಲಕ ಪ್ರಯಾಗ್ರಾಜ್ಗೆ ತೆರಳಿದ್ರು. ಕುಂಭಮೇಳ ಕಾಲ್ತುಳಿತ ದುರಂತದಲ್ಲಿ ಕನ್ನಡಿಗರು ಸಿಲುಕಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಕನ್ನಡಿಗರ ನೆರವಿಗೆ ಧಾವಿಸಿದೆ. ಪ್ರಯಾಗ್ರಾಜ್ ಕಾಲ್ತುಳಿತ ಬೆನ್ನಲ್ಲೇ ರಾಜ್ಯ ಸರ್ಕಾರ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಯಾರಾದರೂ ನಿಮ್ಮ ಕುಟುಂಬದವರು ಕುಂಭಮೇಳಕ್ಕೆ ತೆರಳಿದ್ರೆ, ಅವರು ನಿಮ್ಮ ಸಂಪರ್ಕಕ್ಕೆ ಸಿಗದಿದ್ರೆ ಅಂತವರಿಗೆ ಸಹಾಯವಾಣಿ ತೆರೆದಿದ್ದೇವೆ. ಸಂಪರ್ಕ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾರೆ ಅಂತ ಸರ್ಕಾರ ತಿಳಿಸಿದೆ. ಮಹಾಕುಂಭಮೇಳದಲ್ಲಿ ಭಕ್ತರ ಕಾಲ್ತುಳಿತಕ್ಕೆ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಇದು ಸಮಸ್ತ ಹಿಂದೂಗಳ ಶ್ರದ್ಧಾ ಉತ್ಸವವಾಗಿದೆ. ದೇಶ ವಿದೇಶದಿಂದ ಲಕ್ಷಾಂತರ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಮೇಳಕ್ಕೆ ಬರ್ತಿದ್ದಾರೆ. ಲಕ್ಷಾಂತರ ಭಕ್ತರು ಈಗಾಗಲೇ ಪುಣ್ಯ ಸ್ನಾನ ಮಾಡಿದ್ದಾರೆ. ಮೌನಿ ಅಮಾವಾಸ್ಯೆ ನಿಮಿತ್ತ ಜನಸಂದಣಿ ಹೆಚ್ಚಾಗಿ ಕಾಲ್ತುಳಿತ ಸಂಭವಿಸಿ ಭಕ್ತರ ಸಾವು ಸಂಭವಿಸಿದೆ. ಇದು ಅತ್ಯಂತ ವಿಷಾದನೀಯ ಸಂಗತಿ. ಮತ್ತೊಂದೆಡೆ ಯೋಗಿ ಸರ್ಕಾರ ಕುಂಭಮೇಳದಲ್ಲಿ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸಿದೆ. ಹೀಗಾಗಿ ನಿಯಮ ಪಾಲನೆ ಜೊತೆಗೆ ತಾಳ್ಮೆಯಿಂದ ಇರಬೇಕು. ನಿಯಮ ಮೀರದಿದ್ರೆ ಇಂಥ ದುರಂತಗಳು ಸಂಭವಿಸಲ್ಲ. ಜನರು ಮತ್ತು ಸರ್ಕಾರವು ಜಾಗೃತಿ ವಹಿಸಬೇಕಾಗಿದೆ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.